ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಒಂದೇ ಒಂದು ಮಾತಾಡಿದ್ರು ಇವತ್ತು ನಾನು ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ಮೊದಲೇ ಕೆಲವರು ಈ ಮನೆ ಮಾನ ಮರ್ಯಾದೆನ ಕಳಿಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥವ್ರಿಗೆ ಈ ಥರ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಕೋಟೆ ಮನೆ ಪ್ರೆಸ್ಟೀಜನ್ನ ಮಣ್ಪಾಲ್ ಮಾಡಾಕ್ತಾರೆ. ಈ ಋತುಗೆ ಬೇರೆ ಯಾರನ್ನ ಎಲ್ಲಿಡಬೇಕು, ಯಾರ ಜೊತೆ ಹೇಗಿರಬೇಕು ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಇವಳನ್ನ ಮದುವೆ ಮಾಡಿ ಕಳಿಸಿದ್ರೇನೆ ಸೇಫು ಚಿಕ್ಕಪ್ಪ, ಇಲ್ಲ ಅಂದರೆ ನಮಗೆ ಕಷ್ಟ. ಹೌದು ಲಕ್ಷ್ಮಣ, ಇದ್ರ ಬಗ್ಗೆ ಜಾಸ್ತಿ ಮಾತುಕತೆ ಬೇಡ. ನೀನು ಮುಂದಿನ ಕೆಲಸ ನೋಡ್ಕೊ. ಸರಿ ಅದಕ್ಕೆ ನೀವೊಂದು ಒಳ್ಳೆ ಡೇಟ್ ನೋಡಿ ಫೈನಲ್ ಮಾಡಿ. ಹುಡುಗನ ಮನೆಯವ್ರನ್ನ ನಾನು ಕರೆಸ್ತೀನಿ. ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ನನಗೆ ಈ ಮದುವೆ ಬೇಡ, ಪ್ಲೀಸ್ ಅಪ್ಪ. ಅಪ್ಪ ಅಪ್ಪ ಅಮ್ಮ, ನೀವೆಲ್ಲ ಸೇರಿಕೊಂಡು ನನಗೇನಾದರೂ ಈ ಮದುವೆಗೆ ಬಲವಂತ ಮಾಡಿದ್ರೆ ನೀವು ನಿಮ್ಮ ಮಗಳನ್ನ ಕಳ್ಕೋಬೇಕಾಗತ್ತೆ. ರಿತು ನಿಂತ್ಕೊಳ್ಳೆ. ಹೇಗಾದರೂ ಮಾಡಿ ರಾಕೇಶ್ ಜೊತೆ ರಿತು ಮದುವೆ ಮಾಡಿ ಅವನ ಲೈಫನ್ನು ಸೆಟಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಸಾರಿ ಟು ಡಿಸಪಾಯಿಂಟ್ ಯು ಸತ್ಯ. ನಿನ್ನ ಕನಸಾಗೆ ಉಳಿಯತ್ತಲ್ಲ ಸತ್ಯ. ಛ, ಎಷ್ಟು ಬೇಜಾರಾಗಿರ್ಬೇಕಲ್ವಾ? ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಷ್ಟು ಚೀಪಾಗಿ ನಿನಗೆ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ ಕೀರ್ತನ. ರಿತು ನಿನ್ನ ತಂಗಿ, ಅಕ್ಕ ಆಗಿ ಅವಳ ಇಷ್ಟ ಕಷ್ಟಗಳನ್ನ ನೀನು ನೋಡ್ಕೋಬೇಕು. ಆದರೆ ನೀನು ಅವಳ ನೋವಿನ ಬೆಂಕಿಲಿ ಚಳಿ ಕಾಯಿಸ್ಕೋತಾ ಇದೀಯ. ನೀನು ಒಂದು ಹೆಣ್ಣ. ಶಟ್ ಅಪ್ ಸತ್ಯ. ನಾನೇನು ಅನ್ನೋದನ್ನ ನಿನ್ನಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮೋರೋವರ್ ಆ ರಿತುಗೆ ಏನು ಬೇಕು ಅಂತ ತಿಳ್ಕೊಂಡು ನಾನೇನು ಮಾಡಲಿ? ಆಫ್ಟರ್ ಆಲ್ ನನಗೆ ಬೇಕಾಗಿರೋದು ನಿನ್ನ ಸೋಲು. ನೀನು ಒದ್ದಾಡ್ತಿದ್ರೆ ನನಗೇನೋ ಒಂಥರ ಥ್ರಿಲ್ ಸಿಗತ್ತೆ. ದ್ಯಾಟ್ ಈಸ್ ಆಲ್ ಐ ವಾಂಟ್. ನಿನಗೆ ಆ ಸಂತೋಷ ಸಿಗಲ್ಲ ಬಿಡು. ಯಾಕೆ ಅಂದರೆ ಈ ಮದುವೆ ನಡೆಯಲ್ಲ. ರಿತು ಸಂತೋಷವಾಗಿರಬೇಕು ಅಂದರೆ ಈ ಮದುವೆ ನಡಿಬಾರ್ದು. ವಾವ್, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸತ್ಯ. ಸೊ ಏನು ಮಾಡ್ತೀಯ ನೀನು? ಮದುವೆ ನಿಲ್ಲಿಸ್ತೀಯಾ? ಕೂಲ್, ಟ್ರೈ ಮಾಡು. ಅದನ್ನು ನೋಡೇ ಬಿಡೋಣ. ಆಲ್ ದಿ ಬೆಸ್ಟ್. ಎಂಥ ಅಕ್ಕ ಇವಳು, ಸ್ವಂತ ತಂಗಿಗೆ ಕೇಡು ಬಯಸ್ತಾಳಲ್ಲ. ಇದೇನಿದು, ಇಷ್ಟೊಂದು ಜನ ಇದ್ದಾರೆ. ಯಾರಾದರೂ ಹೋಗ್ಬಿಟ್ರಾ? ಅಕ್ಕ, ಏನ್ ನಡೀತಾ ಇದೆ? ಅದೇನೋ ಶೂಟಿಂಗ್ ಅಂತೆ. ಶೂಟಿಂಗಾ? ಏನ್ ಶೂಟಿಂಗ್? ಅದೇನೋ ಗೊತ್ತಿಲ್ಲ ಕಣವ, ಹೊಸ ಸಿನಿಮಾ ಅಂತೆ. ಯಾರೋ ದೊಡ್ಡ ಶ್ರೀಮಂತ ಅಂತೆ. ಅವನೇ ದುಡ್ಡು ಹಾಕಿ ಅವನೇ ಹೀರೋ ಅಪ್ಪನ ಪಾತ್ರನೂ ಅವನೇ ಮಾಡ್ತಿದ್ದಾನಂತೆ. ಹೌದಾ?
ಪ್ರೊಡ್ಯೂಸರ್ ಬಂದ್ರು, ದಾರಿ ಬಿಡಿ. ಸೈಡ್ ಬಿಡಿ, ಸೈಡ್ ಬಿಡಿ. ಬನ್ನಿ ಸರ್, ಬನ್ನಿ. ರೀ ಅಸಿಸ್ಟೆಂಟ್, ಎಲ್ರಿ ಇದ್ದೀರಾ? ಅಲ್ಲಿ ಎಂಟ್ರಿ ಮಾಡ್ತಿದ್ದೀರಾ? ಡೈಲಾಗ್ ಶೀಟ್ ತಗೊಂಬರ್ರಿ. ನೋಡೋ, ನೀನು ಮತ್ತೆ ನಿನ್ನ ಮಗನ ವಹಿಸ್ಕೊಂಡು ನಂಗೆ ಫೋನ್ ಮಾಡಬೇಡ. ಅವನು ಯಾವತ್ತು ನನ್ನ ಮಾತನ್ನು ಧಿಕ್ಕರಿಸಿ ಅವಳು ಯಾವನ್ನ ಕಟ್ಕೊಂಡ್ಲೋ ಆವತ್ತೇ ನನ್ನ ಮನೆ, ನನ್ನ ಮನಸ್ಸಿಂದ ಅವನ ಜಾಗನೇ ಕಳ್ಕೊಂಡ. ನೋಡೋ, ಇನ್ನೇನಿದ್ರು ಅವನ ಜೀವನ ಅವಂದು ಅಷ್ಟೇ. ಏನೋ ಸೊಸೆನಾ? ಏಯ್, ಅವಳು ಯಾವ ಸೀಮೆ ಸೊಸೆ? ಹಾಂ, ಮಗನೇ ಅಲ್ಲ ಆದಮೇಲೆ ಅವ ಯಾರನ್ನ ಕಟ್ಕೊಂಡವಳು ನಮ್ಗೆ ಯಾಕೆ ಸೊಸೆ ಆಗ್ತಾಳೆ? ನೋಡೋ, ಇನ್ಮೇಲೆ ಅವ ನನ್ನ ಪಾಲಿಗೆ ಸತ್ತ, ಇನ್ಮೇಲೆ ಅವನ ವಿಚಾರಕ್ಕೆ ನಂಗೆ ನೀನು ಫೋನ್ ಮಾಡಬೇಡ. ಏನೋ? ಇದ್ಯಾಕೋ ನಮ್ಮ ಕತೆ ಥರ ಇದೆಯಲ್ಲ. ನೋಡಿ, ಇನ್ನು ಶೂಟಿಂಗ್ ಶುರು ಆಗುತ್ತೆ. ನೀವೆಲ್ಲ ಹೊರಡಿ. ಫೋಟೋ, ಆಟೋಗ್ರಾಫ್ ಎಲ್ಲ ಸಂಜೆ ಕೊಡ್ತಾರೆ. ತಡ ಮಾಡಿದ್ರೆ ಕೆಲಸ ಕೆಡುತ್ತೆ. ಈಗಲೇ ಹೋಗಿ ಮಾತಾಡಿಸ್ಬೇಕು. ಸರಿ ಸರಿ. ಮಾವ, ಯಾರಮ್ಮ ನೀನು? ಯಾರಮ್ಮ ನೀನು? ಯಾಕೆ ಕಾಲು ಇಟ್ಕೊಂಡಿದ್ದೀಯಾ ಇದೊಳ ಮೇಲೆ? ಅದು ಮಾವ, ನಾನು ನನ್ನ ಯಾಕೆ ಮಾವ ಅಂತಿದ್ದೀಯಾ ಇದೊಳ ಮೇಲೆ? ಇಲ್ಲ ಮಾವ, ನೀವ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ದಯವಿಟ್ಟು ಕ್ಷಮಿಸಿ ಮಾವ. ಸರ್, ಶಾರ್ಟ್ ರೆಡಿ ಇದೆಯಂತೆ. ರಮೇಶ, ಇದೇನೋ ಹುಚ್ಚಿಗಿರಾಕಿ? ಮಾವ ಅಂತಿದ್ದಾಳೆ, ಕ್ಷಮಿಸು ಅಂತಿದ್ದಾಳೆ. ಹೇಳಮ್ಮ ನೀನು. ಮಾವ, ನಾನು ನಿಮ್ಮ ಸೊಸೆ, ನಿಮ್ಮ ಮಗನ ಹೆಂಡತಿ. ನನ್ಗೆ ಯಾವ ಮಗನೂ ಇಲ್ಲ, ಯಾವ ಸೊಸೆನೂ ಇಲ್ಲ. ಹೇಳಮ್ಮ ಮೇಲೆ. ಇದಕ್ಕೆ ಇರಬೇಕು ಬಾಲ ಇವರು ನೋಡಿ ಹೆದರೋದು, ಮಾತಾಡೋಕ್ಕೂ ಭಯ ಪಡೋದು.
ಹೆಂಗ್ ರೇಗ್ತಿದಾರೆ ನೋಡು. ನನ್ನ ಕರ್ಮ, ಏನು ಮಾಡೋಕ್ಕಾಗಲ್ಲ. ಮನೆ ಸೇರ್ಕೋಬೇಕು ಅಂದರೆ ಇದನ್ನ ನಾನು ಸಹಿಸ್ಕೊಳ್ಳೇಬೇಕು. ಹೇಳಿದ್ ಕೇಳಿಸ್ಲಿಲ್ವಾ? ರೀ ಮೇಡಮ್, ಯಾಕ್ರಿ ನಮ್ಮ ಸರ್ ತೊಂದರೆ ಕೊಡ್ತಾ ಇದ್ದೀರಾ? ಎದೇಳ್ರಿ ಮೇಲೆ, ಇಲ್ಲಾಂದ್ರೆ ಬೋನ್ ಸರ್ ಕರಿಬೇಕಾಗುತ್ತೆ. ನೋಡಿ ಮಾವ, ನಿಮ್ಮ ಸೊಸೆ ಮೇಲೆ ಹೇಗೆ ಹೋಗ್ತಿದ್ದಾರೆ ಅಂತ. ನೀವಿದ್ದು ನನಗೆ ಈ ಪರಿಸ್ಥಿತಿನ. ಏಯ್, ಇನ್ನೊಂದ್ಸಲ ಮಾವಾದ್ರು ನೋಡು ಅಷ್ಟೇ. ಇವಾಗ ಎಲ್ಲಿಂದ ಬರ್ತೀರಮ್ಮ? ತಲೆ ದಿನಕ್ಕೆ ನಾನೇ ಸಿಕ್ಕದ ನಿಂಗೆ? ಯಾಕೆ ಮಾವ ಈ ರೀತಿ ಹೇಳ್ತೀರಾ? ನಾನು ನಿಮಗೆ ಬೇಡದೆ ಇರೋಳಾಗ್ಬಿಟ್ನಾ? ನಿನ್ಗೇನು ಲೂಸ್ ಅಮ್ಮ? ಇಲ್ಲಿ ಮಾವನು ಇಲ್ಲ, ಯಾರೂ ಇಲ್ಲ. ನೋಡು, ಏನೇನೋ ಬೇಡ್ದಿದ್ದು ಮಾತಾಡಬೇಡ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಮಾವ, ನೀವೇ ಈ ರೀತಿ ಮಾತಾಡಿದ್ರೆ ನನ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಕ್ಕಳಾಗಿ ನಾವೇನೋ ತಪ್ಪು ಮಾಡಿದ್ದೀವಿ, ಆದರೆ ದೊಡ್ಡವರಾಗಿ ನೀವು ಅದನ್ನ ಕ್ಷಮಿಸ್ಬೋದು ಅಲ್ವಾ? ನೀವೇ ನಮ್ಮನ್ನ ಬೇಡ ಅಂತ ದೂರ ತಳ್ಳಿದ್ರೆ ನಮ್ಮನ್ನ ಯಾರು ಕಾಪಾಡ್ತಾರೆ ಮಾವ? ಏನೋ ಗೊತ್ತಿಲ್ಲ, ತಪ್ಪು ಮಾಡಿಬಿಟ್ಟಿದ್ದೀವಿ. ಇದು ಒಂದ್ಸಲ ಕ್ಷಮಿಸಿ. ಏ, ನೀನು ಯಾರೋ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ನೀನ್ ಅನ್ಕೊಂಡ ವ್ಯಕ್ತಿ ನಾನಲ್ಲ. ಇಲ್ಲ, ನೀವೇ ನಮ್ಮ ಮಾವ. ಏ, ಏನೋ ಜೂನಿಯರ್ ಆರ್ಟಿಸ್ಟ್ ಕಳ್ಸಿದ್ಯಾ? ಸರ್, ಇವತ್ತು ಜೂನಿಯರ್ ಆರ್ಟಿಸ್ಟೇ ಇಲ್ಲ, ನಿಮ್ಮ ಅಭಿಮಾನಿ ಇರಬೇಕು ಸರ್. ನಾನು ಹೇಗೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಡೆಮೋ ಕೊಡ್ತಿದ್ದಾಳೆ. ಏ, ನನ್ಗೆ ಯಾರೋ ಅಭಿಮಾನಿ ಇರ್ತಾರೆ. ನೋಡು, ಸುಮ್ಮನೆ ಈ ಅಮ್ಮನ ಕಳ್ಸು, ಕಳ್ಸು. ರೀ ಮೇಡಮ್, ಸುಮ್ಮನೆ ಹೋಗ್ರಿ, ನಮ್ಮ ಸರ್ಗೆ ತೊಂದರೆ ಕೊಡಬೇಡಿ. ಏಯ್, ಮಾವ ಮತ್ತೆ ಸೊಸೆ ಮಾತಾಡ್ಬೇಕಾದ್ರೆ ನಿಂದೇನೋ ಕೆಲಸ ಇಲ್ಲಿ? ದೊಡ್ಡದಾಗಿ ಬಂದ್ಬಿಟ್ಟ. ಸರ್, ಟೈಮ್ ಆಯ್ತು, ಬನ್ನಿ, ಡೈರೆಕ್ಟು ಕರೀತಾರೆ. ಪ್ಲೀಸ್ ಮಾವ, ನಾವು ಕೂತ್ ಮಾತಾಡೋಣ, ಎಲ್ಲನೂ ಸಾಲ್ವ್ ಮಾಡ್ಕೊಳ್ಳೋಣ. ಅಯ್ಯೋ ಅಮ್ಮ, ನೀ ಯಾರಮ್ಮ? ನಿಂಗೆ ನಾನೇ ಸಿಕ್ಕಿದ್ನ? ನೋಡು, ನಂಗೆ ಬೇಕಾದಷ್ಟು ಕೆಲಸ ಇದೆ. ಆ್ಯಕ್ಟಿಂಗ್ ಚಾನ್ಸ್ ಬೇಕಿದ್ರೆ ಹೋಗಿ ಡೈರೆಕ್ಟ್ರನ್ನ ಕೇಳು, ದುಡ್ಡು ಬೇಕಾದ್ರೆ ಕೇಳು. ನೋಡು, ನಿನ್ನ ಈ ನಾಟಕ ನಿಲ್ಸು. ಏನೋ ಮಾವ, ನಾನು ದುಡ್ಡುಗೋಸ್ಕರ ಬಂದಿಲ್ಲ, ನಂಗೆ ದುಡ್ಡು ಬೇಕಾಗೂ ಇಲ್ಲ. ಮತ್ತೆ ಏನಮ್ಮ ಬೇಕು ನಿಂಗೆ? ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಬೇಕು ಮಾವ. ಇದು ಒಳ್ಳೆ ತಲೆನೋವಾಯ್ತಲ್ಲ. ಮಾವ ಅಂತೇಳಿ ಯಾಕಮ್ಮ ಪ್ರಾಣ ತಿಂತಿದ್ಯಾ? ನನಗೆ ಗೊತ್ತು ಮಾವ, ನಿಮಗೆ ನಮ್ಮ ಮೇಲೆ ಎಷ್ಟು ಕೋಪ ಇದೆ ಅಂತ. ನಿಮ್ಮ ಒಪ್ಪಿಗೆ ಕೇಳ್ದನೆ ನಾವು ಮದುವೆ ಆಗಿದ್ದು ತಪ್ಪು. ಅಷ್ಟಕ್ಕೆ ಕರಳ್ ಸಂಬಂಧನ ಯಾರಾದರೂ ಕಡಿಯಕ್ಕೆ ಸಾಧ್ಯನಾ ಮಾವ? ನಾವು ತಪ್ಪು ಮಾಡಿದೀವಿ ನಿಜ, ಹಾಗಂತ ಅದಕ್ಕೆ ಕ್ಷಮೆನೇ ಇಲ್ವಾ? ದೊಡ್ಡ ಮನ್ಸು ಮಾಡಿ ನಮ್ಮನ್ನು ಕ್ಷಮಿಸಿ ಮಾವ. ಅಮ್ಮ ತಾಯೇ, ಯಾರಮ್ಮ ನೀನು? ಯಾಕೆ ನನ್ನ ಮೆದುಳಿ ಕೈ ಹಾಕ್ತಿದ್ಯಾ? ಯಾವ ಸರ್ ಇದು ಹೊಸ ಕೇಸು? ಮ್ಯಾವ ಅಂತಿದ್ದಾಳೆ. ಹೊರಗಡೆ ಏನಾದ್ರು ಹಾಕೊಂಡಿಟ್ಟಿದ್ದೀರಾ? ಹಿಂಗೆ ಬಿಟ್ಟು ಅಂದ್ರೆ ನೋಡು, ನನ್ನ ಹೆಂಡತಿ ಮೇಲೆ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಯಾರಿಗೆ ಗೊತ್ತು ಸರ್, ಶೂಟಿಂಗು ಅಂತ ಊರೂರು ಓಡಾಡ್ತಾ ಇರ್ತೀರಾ, ಎಲ್ಲೆಲ್ಲಿ ಬ್ರಾಂಚ್ ಆಫೀಸ್ ಓಪನ್ ಮಾಡಿದ್ದೀರಾ? ಹಾಗೇನಿಲ್ವೋ? ಇವಳು ಯಾರು, ಯಾಕೆ ಬಂದ್ಲು, ಏನು ಮಾತಾಡ್ತಾಳೆ ಒಂದು ಗೊತ್ತಿಲ್ಲ ನನಗೆ. ಸಿನಿಮಾ ಅಂದ್ರೆ ಸಾಕು, ನಾನೇ ನಿಮ್ಮ ಮಗ, ಅಳಿ, ಆ ಸೊಸೆ ಅಂತ ಬಂದ್ಬಿಡ್ತಾರೆ. ರಮೇಶ, ಕಳ್ಸೋ. ಮಾವ, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನಾನು ನಿಮ್ಮ ಸೊಸೆನೆ. ನಿಮ್ಮ ಮಗನ ಹೆಂಡತಿ ಅವತ್ತು ಭೇಟಿ ಆಗಿದ್ವಲ್ಲ, ಅದು ಮರ್ತೋಯ್ತಾ? ನಿಂಗೇನು ಮಾಡಕ್ ಬೇರೆ ಕೆಲಸ ಅಲ್ವಾ? ನಾನು ಯಾವಾಗ ನಿನ್ನ ಭೇಟಿ ಆಗಿದ್ದು? ಮಾವ ಅಂತೆ, ಸೊಸೆ ಅಂತೆ, ಮಗ ಅಂತೆ. ನೋಡು, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನನ್ನ ಪಿತ್ತ ನೆತ್ತಿಗಿರೋ ಮುಂಚೆ ಹೊರಡ್ತಾ ಇರಿ ಇಲ್ಲಿಂದ.
ಸರ್ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಪ್ರೊಡ್ಯೂಸರ್ಗೆ ಹುಷಾರು ತಪ್ಪಿರೋದಕ್ಕೆ ನಿಮ್ಗೆ ಈ ಚಾನ್ಸ್ ಸಿಕ್ಕಿರೋದು. ಲೇಟ್ ಆದರೆ ಅದು ಹೋಗೇನೆ. ಸ್ವಲ್ಪ ಮೆತ್ತಗೆ ಮಾತಾಡು. ಎಲ್ಲರೂ ನಾನೇ ಪ್ರೊಡ್ಯೂಸರ್ ಅಂದ್ಕೊಂಡಿದ್ದಾರೆ, ನಾನು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಮಾವ ಒಂದೇ ಒಂದ್ಸಲ ನಮ್ಮನ್ನ ಕ್ಷಮಿಸಿ ಪ್ಲೀಸ್ ಮಾವ. ಒಳ್ಳೆ ತಲೆನೋ ಆಯ್ತಲ್ಲ ನಿಂದು, ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿದೆಯಲ್ಲ. ನೋಡು, ಮೊದಲು ಆಳೋದ್ ಗೆಲ್ಸು, ನಾನು ಹೇಳೋದನ್ನು ಕೇಳಮ್ಮ. ನೋಡು, ನನಗೆ ನೀನು ಹೇಳ್ತಿರುವ ಯಾವ ಮಗನೂ ಇಲ್ಲ, ನೀ ನನ್ನ ಸೊಸೆನೂ ಅಲ್ಲ. ಅರ್ಥ ಆಯ್ತಾ? ನೋಡು, ಜೀವನಕ್ಕೇನಾದರೂ ಸಹಾಯ ಬೇಕಾದ್ರೆ ಕೇಳು. ಅದನ್ನು ಬಿಟ್ಕೊಂಡು ಇಂಥ ಕಟ್ಟುಕತೆಲ್ಲ ಹೇಳ್ಕೊಂಡು ಜೀವನ ಯಾಕಮ್ಮ ಮಾಡಬೇಕು? ಸರಿಯಾಗಿ ಹೇಳಿದ್ರಿ ಸರ್. ಈ ನಡುವೆ ಇಂಥವ್ರು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಗಟ್ಮುಟ್ಟಾಗಿರ್ತಾರೆ, ದುಡ್ಕೊಂಡು ತಿನ್ನೋಕೆ ಇವ್ರಿಗೆಲ್ಲ ಏನು ಸರ್ ರೋಗ? ನೀವು ಬಿಡಿ ಸರ್, ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿಲ್ಲ. ಸಾಕು, ಸುಮ್ಮನೆ ಇರೋ. ಏನೋ ಅನ್ಕೊಂಡಿದ್ಯಾ ನನ್ನ? ಬಾಯಿ ಮುಚ್ಕೊಂಡಿದ್ರೆ ಸರಿ. ನಾನ್ ಮಾತಾಡ್ತಾ ಇರೋದು ಮಾವನ ಹತ್ರ. ನೀನ್ ಯಾಕೋ ಮಧ್ಯದಲ್ಲಿ ಮಾತಾಡ್ತಾ ಇದ್ಯಾ? ಸುಮ್ಮನೆ ಇರಕ್ಕಾಗಲ್ಲ? ಏನ್ ಮಾಡ್ಕೊಂಡ್ಬಿಟ್ಟೆ? ಕೋಪದಲ್ಲಿ ಕೂಗಾಡ್ಬಿಟ್ನಲ್ಲ. ಈ ರೀತಿ ಕೋಪ ಮಾಡ್ಕೊಂಡು ಕೂಗಾಡೋದ್ರಿಂದ ಏನೂ ಯೂಸ್ ಇಲ್ಲ. ಮಾವನ್ ಮುಂದೆ ಒಳ್ಳೆಯವ್ರ ಥರನೇ ಇರಬೇಕು, ಆಗ್ಲೇ ನನ್ನ ಸ್ಕೀಮ್ ವರ್ಕೌಟ್ ಆಗೋದು. ನಿಂದು ಅತಿ ಆಯ್ತು. ಏನು ಬೇಕಾಬಿಟ್ಟು ಮಾತಾಡ್ತಾನೆ ಇದೆಯಾ? ನೀನು ಒಂದು ಮಾತಾಡಿದ್ರೆ ನಾಳೆಗೆ ಸೀಳ್ಬಿಡ್ತೀನಿ ನೋಡು. ಇಲ್ಲ ಮಾವ, ಅವ್ರು ನಮ್ಮನ್ನ ಮಾತಾಡಕ್ ಬಿಡ್ತಿರ್ಲಿಲ್ವಲ್ಲ, ಅದಕ್ಕೆ ಸಿಟ್ಟು ಬಂತು ಅಷ್ಟೇ. ಇಲ್ಲ ಅಂದ್ರೆ ನನಗೆ ಕೋಪನೇ ಬರಲ್ಲ ಮಾವ. ಅದನ್ನ ಕಟ್ಕೊಂಡು ನಾನೇನಮ್ಮ ಮಾಡ್ಲಿ? ನನ್ಗೆ ಯಾಕಿದ್ರಲ್ಲ ಹೇಳ್ತಾ ಇದೀಯಾ? ಏನೋ ಹೆಣ್ಣು ಹುಡುಗಿ ತಾಳ್ಮೆ ಕೆಡೋದು ಬೇಡ ಅಂತ ಸುಮ್ಮನೆ ಇದ್ರೆ ನೀನು ಎಗರಾಡ್ತಾನೆ ಇದೆಯಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಈ ಇಡಿಯಟ್ ದೆಸೆಯಿಂದ ನಾನು ಕೂಗಾಡಿ ಮಾವನ್ ಕಣ್ಣಲ್ಲಿ ಕೆಟ್ಟೋಳಾಗೋ ಥರ ಆಗೋಯ್ತಲ್ಲ. ಇವ್ನು ತೆಗ್ದು 2 ಬಾರಿಸ್ಬೇಕು. ದಿವ್ಯಾ, ಕಂಟ್ರೋಲ್. ಮಾವನ್ ಮುಂದೆ ಸಾಫ್ಟ್ ಆಗಿರು. ಈ ಸಲ ನೀನು ಗೆದ್ರೆ ಮುಂದೆ ನಿನ್ಗೆ ಯಾವ ಯೋಚನೆನೂ ಇರಲ್ಲ. ಮಾವ ನಿನ್ನನ್ನು ಒಪ್ಕೋಬೇಕು ಅಂದರೆ ನೀನು ತಾಳ್ಮೆ ಕಳ್ಕೋಬಾರ್ದು. ಕಂಟ್ರೋಲ್. ಏನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ನಿನ್ನ ಇಷ್ಟೊತ್ತಿಲ್ಲಿ ಮಾತಾಡಕ್ ಬಿಟ್ಟಿದ್ದೆ ಹೆಚ್ಚಾಯ್ತು. ಹೋಗ್ತಾ ಇರೋ ಇಲ್ಲಿಂದ. ಅದಕ್ಕೆ ಇವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗನ್ನು ಹುಡುಕಿದ್ದೀವಿ. ಅಮ್ಮ, ನೀವೆಲ್ಲ ಸೇರಿಕೊಂಡು ನನಗೇನಾದರೂ ಈ ಮದುವೆಗೆ ಬಲವಂತ ಮಾಡಿದ್ರೆ ನೀವು ನಿಮ್ಮ ಮಗಳನ್ನ ಕಳ್ಕೋಬೇಕಾಗತ್ತೆ. ರಿತು, ರಿತು ನಿಂತ್ಕೊಳ್ಳೆ. ಸತ್ಯ, ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ನೀನು ಯಾವಾಗ ಬಂದೆ? ನನಗೆ ಗೊತ್ತೇ ಆಗಲಿಲ್ಲ. ಅದು ಬಿಟ್ಟಾಗ ಸತ್ಯ, ಏನು ಆಕಾಶನೇ ತಲೆ ಮೇಲೆ ಬಿದ್ದೋರ್ ಥರ ಕೂತಿದ್ಯಾ? ಏನಾಯ್ತು? ಅದು ರಿತು ಮದುವೆ ಮಾಡೋಣ ಅಂತ ಮನೇಲಿ ಮಾತಾಡ್ತಾ ಇದ್ದಾರೆ. ಅಲ್ಲ, ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಲ್ಲ ಕಾಮನ್ ಅಲ್ವಾ? ಅದು ಚಿಕ್ಕಪ್ಪಂಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅವ್ರಿಗೆ ಅವ್ರ ಮಗಳ ಬಗ್ಗೆ ಭಯ, ಆತಂಕ. ಎಲ್ಲಿ ರಾಕೇಶ್ ಮದುವೆ ಆಗಿ ಕಷ್ಟಪಡೋ ಥರ ಆಗುತ್ತೆ ಅಂತ. ಅದಕ್ಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದಾರೆ. ಇದಕ್ಕೆ ಸೀತಮ್ಮನ ಒಪ್ಪಿಗೆನೂ ಇದೆ. ಅಯ್ಯಯ್ಯೋ,
ಅಮ್ಮ ಇದಕ್ಕೆ ಒಪ್ಕೊಂಡಿದ್ದಾರೆ ಅಂದಮೇಲೆ ಆ ಡಿಸಿಷನ್ನ ಯಾರು ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಮನೆಯವರೆಲ್ಲರೂ ಈ ವಿಷಯದಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಅಮೂಲ್ ಬೇಬಿ. ಕೀರ್ತನಾನು ಇದು ಒಳ್ಳೆ ನಿರ್ಧಾರ, ಪರಿಸ್ಥಿತಿ ಕೈ ಮೀರೋ ಮೊದಲು ಮದುವೆ ಮಾಡಿಬಿಡೋಣ ಅಂತಂದ್ಲು. ಛೇ, ಅಕ್ಕನ ಬುದ್ಧಿ ಬೇಡವಾ? ಅವ್ರೇನೋ ಓಲ್ಡ್ ಮೈಂಡ್ ಸೆಟ್ಟು ಹಾಗೆ ಹೇಳಿರ್ತಾರೆ. ಆದರೆ ಇವಳಾದ್ರೂ ಅವ್ರಿಗೆ ತಿಳಿಸಿ ಹೇಳ್ಬೋದಾಗಿತ್ತಲ್ವಾ? ಯಾವಾಗಲೂ ಮಾಡರ್ನ್ ಥಾಟ್ ಇರಬೇಕು ಅಂತ ಹೇಳ್ತಾ ಇರ್ತಾಳೆ, ಆದರೆ ಮಾಡೋದೆಲ್ಲ ಇಂಥದ್ದೇ. ಇದರಿಂದ ರಿತು ಜೀವನ ಹಾಳಾದ್ರೆ ಯಾರಂತೆ ಹೊಣೆ? ರಿತುನು ಅದನ್ನೇ ಹೇಳಿದ್ಲು, ಬಲವಂತವಾಗಿ ಮದುವೆ ಮಾಡಿದ್ರೆ ನಿಮ್ಮ ಮಗಳನ್ನ ಕಳ್ಕೋಬೇಕಾಗತ್ತೆ ಅಂದ್ಲು. ನನಗೆ ಅದೇ ಭಯ ಆಗ್ತಿರೋದು. ಓ ಮೈ ಗಾಡ್, ಏನಾಗ್ತಾ ಇದೆ ನಮ್ಮ ಮನೇಲಿ? ನಾನು ಇವಾಗಲೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಮೂಲ್ ಬೇಬಿ, ಒಂದು ನಿಮಿಷ ಕೂತ್ಕೋ. ಹೋಗೋದಕ್ಕೂ ಮೊದಲು ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗು. ಮತ್ತೆ ಅವಳಿಗೆ ನಮ್ಮಿಂದ ನೋವಾಗಬಾರ್ದಲ್ವಾ? ನೀನು ಹೇಳಿದ್ರಲ್ಲೂ ಪಾಯಿಂಟ್ ಇದೆ ಸತ್ಯ. ಪಾಪ ರಿತು, ಇಂಥ ಟೈಮಲ್ಲಿ ನಾವು ಅವಳನ್ನ ವಿಶ್ವಾಸಕ್ಕೆ ತಗೊಬೇಕು. ಬಲವಂತ ಮಾಡಿದ್ರೆ ಯೂಸ್ ಇಲ್ಲ. ಟೀನೇಜರ್ಸ್ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಈ ವಿಚಾರದಲ್ಲಿ ನಾನೇನು ಮಾತಾಡೋ ಥರನೇ ಇಲ್ಲ. ನೀನೇ ಏನಾದರೂ ಮಾಡಬೇಕು ಅಮೂಲ್ ಬೇಬಿ. ದೊಡ್ಡವ್ರು ಮಾಡೋ ಕೆಲಸ ಚಿಕ್ಕವ್ರಿಗೆ ದಾರಿ ದೀಪ ಆಗಬೇಕೇ ಹೊರತು ದಾರಿ ಮುಳ್ಳಾಗಬಾರ್ದು. ಯು ಆರ್ ರೈಟ್ ಸತ್ಯ. ಮೊದಲು ನಾವು ರಿತುಗೆ ಧೈರ್ಯ ಹೇಳಬೇಕು. ಅವಳ ಜೊತೆ ನಾವಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಅವಳಿಗೆ ತುಂಬಬೇಕು.